ನಾನು ನಿಮ್ಮ ಕನ್ನಡತಿ ಶೀಲಾ, ನಮ್ಮೂರು ಚಾಮಲಾಪುರ. ಪ್ರವೀಣ್ ಚಂದ್ರು ಅಣ್ಣ ಚಾಮಲಾಪುರ. ಇವರು ALK ಪದವಿ ಪೂರ್ವ ಕಾಲೇಜು ಬೆಳ್ಳೂರಿನಲ್ಲಿ ಇಂಗ್ಲೀಷ್ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿದ್ದು, ಕೆಲವು ಸಮಾಜಮುಖಿ ಕೆಲಸಗಳಲ್ಲಿ ಇವರನ್ನು ತೊಡಗಿಸಿಕೊಂಡಿದ್ದಾರೆ. ಇವರು ಹೆಚ್ಚಿನದಾಗಿ ಹೇಳಬೇಕು ಅಂದರೆ ಪರಿಸರ ಪ್ರೇಮಿ. ಈ ವರ್ಷ ಕೂಡ ಇವರು ಅಮ್ಮನ ನೆನಪಲ್ಲಿ ಹೊಂಗೆವನ ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಯಾರು ತಾಯಿಯನ್ನು ಕಳ್ಕೊಂಡಿರ್ತಾರೆ ಅವರ ಹೆಸರಿನಲ್ಲಿ ಗಿಡಗಳನ್ನು ನೆಡೆಸ್ತಕ್ಕಂಥ ಒಂದು ಒಳ್ಳೆಯ ಕೆಲಸನ ಮಾಡಿದರು. ಆ ಗಿಡದ ನೆರಳಿನಲ್ಲಿ ಮಕ್ಕಳು ಊಟ ಮಾಡೋದ್ರಿಂದ ಹಿಡಿದು, ಮಕ್ಕಳು ಓದೋದು, ಆಟ ಆಡೋದ್ರಿಂದ ಹಿಡಿದು ಆ ಗಿಡದ ಕೆಳಗಡೆ ನೆರಳಲ್ಲಿ ಬೆಳಿಬೇಕು ಅನ್ನೋ ಒಂದು ಆಸೆಯಿಂದ ಅವರು ನೆಡೆಸಿದ್ರು. ಹಾಗೆ ತಾಯಿಯನ್ನು ಕಳ್ಕೊಂಡಿರ್ತಕ್ಕಂಥ, ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ, ಸಮಾಜಮುಖಿ ಕೆಲಸಗಳನ್ನು ಮಾಡ್ತಿರ್ತಕ್ಕಂಥ ನನ್ನ ತಮ್ಮಂದಿರಾದಂತಹ ಮಧು ಮತ್ತು ಸ್ವಾಮಿ, ಇವರಿಬ್ಬರ ತಾಯಿ ಹೆಸರಲ್ಲೂ ಕೂಡ ಒಂದು ಗಿಡವನ್ನು ನೆಡೆಸಿದ್ರು. ಆ ಮಕ್ಕಳ ಕಣ್ಣಲ್ಲಿ ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ಯಾಕೆಂದರೆ ನನ್ನ ತಾಯಿ ಇಲ್ಲೇ ಜೀವಂತವಾಗಿದ್ದಾರೆ ಅಂತ ಅವರು ತೋರಿಸ್ಕೊಟ್ರು. ನಿಜವಾಗ್ಲೂ ಏನೋ ಒಂದು ಭಾವನಾತ್ಮಕ ಅನ್ನಿಸ್ತು ಈ ಕಾರ್ಯಕ್ರಮ. ಈ ಥಾಟ್ಸ್, ಈ ಯೋಚನೆ ಎಲ್ರಿಗೂ ಬರಲ್ಲ. ಅವ್ರನ್ನ ದೇವರು ಚೆನ್ನಾಗಿಟ್ಟಿರಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಸುಮಾರು ಜನರ ತಾಯಿ ಹೆಸರಲ್ಲಿ ಇವರು ಗಿಡಗಳನ್ನು ನೆಡೆಸಿದ್ರು. ಎಲ್ಲರ ಕಣ್ಣಲ್ಲೂ ಒಂಥರ ಖುಷಿ ಇತ್ತು. ಆ ಖುಷಿನ ನೋಡೋಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಹಾಗೆ ಹೋದ ವರ್ಷ ಕೂಡ ಇವರು ಗಿಡ ನಿಮ್ಮದು ಹೊಣೆ ನಮ್ಮದು ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಇವರೇನು ಮಾಡಿದರು, ಗಿಡಗಳನ್ನು ಅವರ ALK ಕಾಲೇಜಲ್ಲಿ ನೆಡೆಸಿದ್ರು. ಆ ಗಿಡಗಳಲ್ಲಿ ನಾನು ಕೂಡ ನನ್ನ ತಂದೆಯ ಹೆಸರಲ್ಲಿ ಗಿಡವನ್ನು ನೆಡೆಸಿದ್ದೆ. ಹುಳ್ಳಾವಳ್ಳಿ ಪುಟ್ಟಸ್ವಾಮಿ ಗೌಡರು ಅಂತ. ಇವಾಗಲೂ ಕೂಡ ಆ ಗಿಡದ ಹತ್ರ ಒಂದು ನೇಮ್ ಬೋರ್ಡ್ ಹಾಕಿ ಆ ಗಿಡನ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಸುಮಾರು ಹೆಸರಲ್ಲಿ ಗಿಡಗಳನ್ನು ಬೆಳೆಸಿದ್ದಾರೆ. ನಿಜವಾಗ್ಲೂ ನನ್ನ ತಂದೆಗೆ ನಾನು ಏನೂ ಮಾಡೋಕ್ಕಾಗಲಿಲ್ವಲ್ಲ ಅನ್ನೋದಕ್ಕಿಂತ ನನ್ನ ತಂದೆ ಆ ಹೆಸರಲ್ಲಿ ಆ ಗಿಡವನ್ನು ಅವ್ರು ಬೆಳೆಸಿದ್ದ ನೋಡಿ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಇದಕ್ಕೆ ನಾನು ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಹೀಗೆ ಅವರ ಸಮಾಜಮುಖಿ ಕೆಲಸಗಳು ಹೀಗೆ ಮುಂದುವರಿಲಿ. ನಮ್ಮ ಊರಿಗೆ ಅವರು ಹೆಮ್ಮೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಹಾಗೆ ಇನ್ನೂ ಪರಿಸರ ಉಳಿಲಿ, ಅವರಿಂದ ಇನ್ನೂ ಹೆಚ್ಚು ಸಮಾಜಮುಖಿ ಕೆಲಸಗಳಾಗಲಿ, ಅವ್ರಿಗೆ ದೇವರು ಆರೋಗ್ಯ, ಆಯಸ್ಸು, ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ನನ್ನ ತಮ್ಮಂದಿರಾದಂತಹ ಮಧು ಮತ್ತು ಸ್ವಾಮಿ, ಅವರಿಬ್ಬರಿಗೂ ಕೂಡ ದೇವರು ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿರೋ ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಯಿತು. ನಾನು ಎಲ್ಲ ಕಾರ್ಯಕ್ರಮಕ್ಕಿಂತ ನಿಜವಾಗ್ಲೂ ಈ ಕಾರ್ಯಕ್ರಮ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಯಾಕೆಂದರೆ ಅಮ್ಮ ಅಂದರೆ ಆ ಅಮ್ಮನ ಋಣವನ್ನು ನಾವು ಯಾವತ್ತೂ ತೀರ್ಸೋಕ್ಕಾಗಲ್ಲ. ಅಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಇವರು ಮಾಡಿದರು ಅಂತ ಕೇಳ್ಕೊತೀನಿ. ನಿಜವಾಗ್ಲೂ ಅವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ನಿಮ್ಮ ಕನ್ನಡತಿ ಶೀಲಾ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.